ತಂದೆ ತಾಯಿ ಅಣ್ಣನಿಂದಲೇ ಯುವಕನ ಬರ್ಬರ ಹತ್ಯೆಯಾಗಿದೆ. ಕುಡಿದ ಮತ್ತಿನಲ್ಲಿ ನಿತ್ಯ ಮನೆಯಲ್ಲಿ ಯುವಕನಿಂದ ಜಗಳ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ತಂದೆ ತಾಯಿ ಮತ್ತೆ ಅಣ್ಣ ಸೇರ್ಕೊಂಡು ಯುವಕನನ್ನೇ ಬರ್ಬರ ಹತ್ಯೆ ಮಾಡಿಬಿಟ್ಟಿದ್ದಾರೆ. ಕುಡ್ಕೊಂಡು ಬಂದು ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ದ, ಯಾವಾಗಲೂ ಗಲಾಟೆ ಮಾಡ್ತಾ ಇದ್ದ ಅಂತ ತಂದೆ ತಾಯಿ ಅಣ್ಣ ಸೇರಿ ಯುವಕನನ್ನ ಕೊಲೆ ಮಾಡಿದ್ದಾರೆ. ರಜೆ ಮೇಲೆ ಬಂದಿದ್ದಂಥ ಯೋಧನಿಂದ ತಮ್ಮನ ಕೊಲೆಯಾಗಿದೆ. ಬಾಗಲಕೋಟೆಯ ಬಿದಿರಿ ತೋಟದ ಮನೆಯಲ್ಲಿ ಈ ಘಟನೆ ಆಗಿದೆ. ಡೀಸೆಲ್ ಹಾಕಿ ಸುಟ್ಟು ಪುತ್ರನ ಕೊಲೆಗೈದಿದ್ದಾರೆ ಹೆತ್ತವರು. 32 ವರ್ಷದ ಅನಿಲ್ ಪರಪ್ಪ ಕಾನಟ್ಟಿ ಮೃತಪಟ್ಟಂತ ಯುವಕ. ನೋಡ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಈತನೇ ಬಸವರಾಜ್. ಒಂದು ವಿಂಡೋಲ್ ನೋಡ್ತಾ ಇರೋದು, ಸೆಕೆಂಡ್ ವಿಂಡೋಲ್ ನೋಡ್ತಾ ಇರೋದು ಈತ ಮೃತನ ಅಣ್ಣ. ಮೊಬೈಲ್ನಲ್ಲಿ ಮಾತಾಡ್ತಿರೋಂಥ ವ್ಯಕ್ತಿನೇ ಈಗ ಕೊಲೆಯಾಗಿರೋ ತಾಯಿ ಈಕೆ ಶಾಂತಾ ಕಾನಟ್ಟಿ. 32 ವರ್ಷದ ಅನಿಲ್ ಪರಪ್ಪ ಕಾನಟ್ಟಿ ಮೃತ ಯುವಕ. ಅಣ್ಣ ಬಸವರಾಜು, ತಂದೆ ಪರಪ್ಪ, ತಾಯಿ ಶಾಂತಾ. ಮೂವರನ್ನ ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ. ಮೂವರನ್ನು ಕೂಡ ಸವಳಗಿ ಪೊಲೀಸರು ಬಂಧಿಸಿದ್ದಾರೆ. ಸೆಪ್ಟೆಂಬರ್ 5ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ದಿನಾಂಕ 5/9/2025 ಸುಮಾರು ರಾತ್ರಿ 11:30ಇಂದ 7:30 ಮಧ್ಯದಲ್ಲಿ ಸವಾಲ್ಗಿ ಪೊಲೀಸ್ ಲಿಮಿಟಲ್ಲಿ ಬಿದಿರಿ ಒಂದು ಊರಲ್ಲಿ ಒಂದು ಮನೆಯಲ್ಲಿ ಒಂದು ಮರ್ಡರ್ದು ಘಟನೆ ನಡೆದಿದ್ದೆ. ಆ ಮನೆಯಲ್ಲಿ ಅವ್ರ ತಂದೆ ತಾಯಿ ಅಣ್ಣ ಮತ್ತು ತಮ್ಮ ಇದ್ದರು. ಈಗ ಆ ತಮ್ಮದು ಮದುವೆ ಆಗಲಿಲ್ಲ. ತಮ್ಮಂದು ಹೆಸರು ಅನಿಲ್ ಪರಪ್ಪರ ಕನಟ್ಟಿ. ಅವ್ರ ತಂದೆ ಅವ್ರದ್ದು ಹೆಸರು ಪರಪರ ಕನತಿ, ತಾಯಿ ಅವ್ರದ್ದು ಹೆಸರು ಶಾಂತಾ ಕನತಿ ಮತ್ತು ಅಣ್ಣಂದು ಹೆಸರು ಬಸವರಾಜ್ ನಮ್ಮ ಇರೋ ಮಾಹಿತಿ ಪ್ರಕಾರ ಫೋರ್ಸಸ್ ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ರಜೆಯಲ್ಲಿ ಇಲ್ಲಿ ಬಂದಾಗ ಇವರು ಅನಿಲ್ ನಮ್ಮಲ್ಲಿ ವಿಕ್ಟಿಮ್ ಯಾರಿದ್ದಾರೆ, ಯಾರ್ದು ಮರ್ಡರ್ ಆಗಿದೆ, ಅವರು ಯಾವಾಗಲೂ ಅವ್ರದ್ದು ಮದುವೆ ಆಗಲಿಲ್ಲ, ಯಾವಾಗಲೂ ಕುಡಿದು ಗಲಾಟೆ ಮಾಡ್ತಾಯಿದ್ರು. ಆ ದಿನ ರಾತ್ರಿ ಕೂಡ ಮನೆಗೆ ಬಂದಾಗ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿ ಗಲಾಟೆ ಮಾಡುವಾಗ ಅವರೆಲ್ಲ ಮಧ್ಯದಲ್ಲಿ ಏನಾದರೂ ಜಾಸ್ತಿ ವಾದ ವಿವಾದ ಆದಾಗ ನಮಗೆ ಇನ್ನೂ ಸೀಕ್ವೆನ್ಸ್ ಆಫ್ ಇವೆಂಟ್ ನಾವು ಕಸ್ಟಡಿ ತಗೊಂಡಾದ್ಮೇಲೆ ಯಾವ ರೀತಿ ಏನು ಗಾಯ ಆಗಿದೆ ಇನ್ನೂ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಬಟ್ ಆ ವಾದ ವಿವಾದ ಗಲಾಟೆ ಒಳಗೆ ಇವೊಂದು ಮರ್ಡರ್ ಆಯಿತು, ಅನಿಲ್ದು ಮರ್ಡರ್ ಆಯಿತು. ಮರ್ಡರ್ ಆದಮೇಲೆ ಅಲ್ಲಿದ್ದು ಮನೆಯಲ್ಲಿ ಇರುವ ಒಂದು ಡೀಸೆಲ್ ಕ್ಯಾನಲ್ಲಿ ಇರುವ ಡೀಸೆಲ್ ಇವರ ಮೇಲೆ ಹಾಕ್ಕೊಂಡು ಅವರು ಬಾಡಿ ಸುಟ್ಟಿದ್ದಾರೆ. ನಮಗೆ ಇನಿಷಿಯಲಿ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೃಷ್ಣ, ಸೆಪ್ಟೆಂಬರ್ 5ನೇ ತಾರೀಕು ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆದರೆ ಹೆತ್ತ ಮಗನನ್ನೇ ಕೊಲ್ಲೋ ಅಂತ ಕ್ರೂರಿ ತಂದೆ ತಾಯಿಗಳು ಆಗಿಬಿಟ್ರಾ ಅನ್ನೋ ಪ್ರಶ್ನೆ ಜೊತೆಗೆ ಅಣ್ಣ ಕೂಡ ಸಾಥ್ ಕೊಟ್ಟಿದ್ದಾನೆ. ಖಂಡಿತ ಅದು ಸುಧಾನ್ ಏನಂತ ಹೇಳಿದ್ರೆ, ಈ ಅಣ್ಣ ತಮ್ಮ ಏನಿದ್ದಾರೆ ಇವರು ಮುಂಚೆಯಿಂದಲೂ ಕೂಡ ಜಗಳ ಆಡ್ತಾ ಇದ್ರು. ಅಂದ್ರೆ ಈತ ತಮ್ಮ ಏನಿದ್ದಾನೆ ಕೊಲೆಯಾದಂತ ಅನಿಲ್ ಏನಿದ್ದಾನೆ ಆತ ಯಾವಾಗಲೂ ಕೂಡ ಕುಡಿತದ ಚಟಕ್ಕೆ ಬಲಿಯಾಗಿದ್ದ. ಹೀಗಾಗಿ ಕುಡಿದು ಬಂದು ಮನೆಯಲ್ಲಿ ಅವಾಗ ಜಗಳವನ್ನು ಕೂಡ ತೆಗಿತಾ ಇದ್ದ. ಜೊತೆಗೆ ಏನಂತ ಹೇಳಿದ್ರೆ ಈಗ ಈತನಿಗೆ ಬೆಟ್ಟಿಂಗ್ ಹುಚ್ಚು ಕೂಡ ಇತ್ತು ಎಂಬ ಮಾಹಿತಿ ಇದೆ. ಹೀಗಾಗಿ ಬೆಟ್ಟಿಂಗ್ ಆಗಿ ಸಾಕಷ್ಟು ಸಾಲ ಕೂಡ ಮಾಡಿದ್ದೆಂಬ ಮಾಹಿತಿ ಇದೆ. ಹೀಗಾಗಿ ಡೈಲಿ ಬಂದು ಈತ ಕುಡಿದು ಮನೆಯವರಿಗೆ ಕಿರಿಕಿರಿಯನ್ನ ಕೂಡ ಉಂಟು ಮಾಡ್ತಿದ್ದ. ಜೊತೆಗೆ ಏನಂತ ಹೇಳಿದ್ರೆ ಜಮೀನು ಕೂಡ ಆಸ್ತಿಯಲ್ಲಿ ಕೂಡ ಈತನ ಕಿರಿಕಿರಿ ಹೆಚ್ಚಾಗಿತ್ತು. ಹೀಗಾಗಿ ಏನಂತ ಹೇಳಿದ್ರೆ 5ನೇ ತಾರೀಕು ಆತನ ತಂದೆ ಮತ್ತು ತಾಯಿ ಮತ್ತೆ ಸಹೋದರ ಅಂದ್ರೆ ಯೋಧ ಏನಾಗಿದ್ದಾನೆ ಸಹೋದರ ಬಸವರಾಜ, ಆತನು ಕೂಡ ಸೇರ್ಕೊಂಡು ಈತನನ್ನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಈತನ ಮೇಲೆ ಡೀಸೆಲ್ ಅನ್ನ ಸುರಿದು ಈತನಿಗೆ ಬೆಂಕಿ ಹಚ್ಚಿ ಕೊಲೆ ಮಾಡ್ತಾರೆ. ಅದ್ರ ಕೊಲೆಯ ನಂತರ ಇವ್ರು ಏನ್ ಮಾಡ್ತಾರೆ, ಸಾವಳಗಿ ಸ್ಟೇಷನ್ ಲಿಮಿಟ್ಸ್, ಈ ಊರ್ ಬರುತ್ತೆ ಬಿದಿರಿ ಲಿಮಿಟ್ಸ್ ಬರುವಂತ ಸಾವಳಗಿ ಸ್ಟೇಷನ್ಗೆ ಹೋಗಿ ಆತ ತಮ್ಮ ಏನಿದ್ದಾನೆ ಆತ ತಾನೇ ಸೂಸೈಡ್ ಮಾಡಿಕೊಂಡು ಕುಡಿತದ ಮತ್ತಿನಲ್ಲಿ ತಾನೇ ಸೂಸೈಡ್ ಕೊಡ್ತಾರೆ. ಕಂಪ್ಲೇಂಟ್ ಅನ್ನ ದಾಖಲಿಸಿದ ಸಾವಳಗಿ ಪೊಲೀಸರು ಪ್ರಕರಣವನ್ನ ಬೆನ್ನತ್ತಿದ ಬಳಿಕ ಅವರಿಗೆ ಗೊತ್ತಾಗುತ್ತೆ ಇದೊಂದು ಆತ್ಮಹತ್ಯೆ ಪ್ರಕರಣ ಅಲ್ಲ, ಇದೊಂದು ಕೊಲೆ ಪ್ರಕರಣ. ಯಾಕಂತ ಹೇಳಿದ್ರೆ ಡೀಸೆಲ್ ಹಾಕಿ ಸುಟ್ಟಂತ ಶವ ಏನಿದೆ ಅದು ಶವ ಎಲ್ಲೂ ಕೂಡ ಅಲುಗಾಡಿರ್ಲಿಲ್ಲ. ಆದ್ರೆ ತಾನು ಶವ ಡೀಸೆಲ್ ಹಾಕಿ ಸುಟ್ಕೊಂಡಂತ ವ್ಯಕ್ತಿ ಓಡಾಡಿರ್ತಾನೆ. ಹೀಗಾಗಿ ಶವ ಇದ್ದಲ್ಲಿ ಸ್ಟಿಲ್ ಆಗಿರೋದ್ರಿಂದ ಪೊಲೀಸರಿಗೂ ಕೂಡ ಸಂಶಯ ಮೂಡುತ್ತೆ. ಹೀಗಾಗಿ ಮೂವರನ್ನು ಕರೆದು ಎನ್ಕ್ವೈರಿ ಮಾಡಿದಾಗ ತಾವೇ ಕೊಲೆ ಮಾಡಿರೋದಾಗಿ ಈಗಾಗಲೇ ಒಪ್ಪಿಕೊಂಡಿರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಅನಿಲನ್ನ ಕೊಲೆ ಮಾಡಿರುವಂತ ಆತನ ತಂದೆ ತಾಯಿ ಮತ್ತೆ ಆತನ ಸಹೋದರನನ್ನ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿದ್ದು ಹೆಚ್ಚಿನ ತನಿಖೆಗಾಗಿ ಈಗಾಗಲೇ ಕ್ರಮವನ್ನ ಕೈಗೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಕೃಷ್ಣ ನಿಮ್ಮ ಮಾಹಿತಿಗೆ.